ಚನ್ನಪಟ್ಟಣ ತಾಲೂಕಿನ ಮೈಲನಾಯಕನ ಹೊಸಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ನ ಯುವ ಮುಖಂಡ ಕರುಣ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಅಭಿಮಾನಿಗಳು ಹಾಗೂ ಹಿತೈಷಿಗಳು ಆಯೋಜನೆ ಮಾಡಿದ್ದ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡರು. ಕಾಂಗ್ರೆಸ್ನ ಯುವ ಮುಖಂಡ ಕರುಣ್ ರವರಿಗೆ ಶಾಸಕ ಸಿ.ಪಿ. ಯೋಗೇಶ್ವರ್ ಹಾಗೂ ರಘುನಂದನ್ ರಾಮಣ್ಣ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ನಾಯಕರು, ಅಭಿಮಾನಿಗಳು, ಮುಖಂಡರು ಕರುಣ್ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅಷ್ಟೂ ಮಂದಿಗೂ ಭರ್ಜರಿ ಬಾಡೂಟ ಮಾಡಿಸಲಾಗಿತ್ತು. ಸರ್, ಇದು ನನ್ನ ಹುಟ್ಟುಹಬ್ಬದಕ್ಕಿಂತ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನಮ್ಮವ್ರಿಗೆ ಏನಿದ್ದಾರೆ ನನ್ನ ಪ್ರೀತಿ ವಿಶ್ವಾಸ ಮಾಡಿದವ್ರಿಗೆ ಇವತ್ತು ನಾನು ಒಂದು ಚಿರುನುಡಿ ಆಗಿ ಅವರ ಒಂದು ಆಶೀರ್ವಾದ ತಗೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದ್ದು. ಅದಕ್ಕೆ ಇವರೆಲ್ಲ ಏನು ಇವತ್ತು ಬಂದಿದ್ದಾರೆ, ನನಗೆ ಅಷ್ಟೇ ಬಹಳ ಖುಷಿಯಾಗಿದೆ. ಎಲ್ಲರೂ ನನ್ನ ಜೊತೆ ಇದ್ದೀನಿ ಅಂತ ಹೇಳ್ತಾರೆ. ಭಾವನಾತ್ಮಕವಾಗಿ ಇದು ನನಗೆ ತುಂಬ ಖುಷಿಯಾಗಿದೆ. ಇವತ್ತು ನನ್ನ ಹುಟ್ಟುಹಬ್ಬದಕ್ಕಿಂತ ಇವರೆಲ್ಲರ ಜೊತೆ ಇವತ್ತು ನಾನು ನನ್ನ ಒಂದು ಹುಟ್ಟುಹಬ್ಬ ಸಮಾರಂಭಿಸ್ತಿದ್ದೀನಲ್ಲ, ಅದು ನನಗೆ ಬಹಳ ಖುಷಿ. ಸೊ ನನಗೆ ಅವರೆಲ್ಲ ಬಂದು ಆಶಿಸ್ತಾ ಇರೋದು ನನಗೆ ತುಂಬ ಸಂತೋಷವಾದ ಸಂಗತಿ ಆಗಿದೆ ಇವತ್ತು. ಸರ್ ನೋಡಿ, ನಾನು ಅಭ್ಯರ್ಥಿ ಆಗಬೇಕು ಅಥವಾ ಆಕಾಂಕ್ಷಿ ಅಥವಾ ನಾನೇ ಅಂತ ಯಾವತ್ತೂ ನಾನು ಮಾತಾಡಿಲ್ಲ, ಆಯಿತಾ. ನಾನು ಕೆಲಸ ಮಾಡೋದಕ್ಕೆ ಸಿದ್ಧ. ಯಾಕಂದರೆ ಕೆಲಸ ಫಸ್ಟ್ ಮಾಡಬೇಕು, ಜನದ ಜೊತೆ ಬೆರೀಬೇಕು, ಅವರ ಕಷ್ಟ ಸುಖಗಳಿಗೆ ಆಗಬೇಕು. ಅವ್ರ ಕಷ್ಟ ಸುಖಗಳು ಆದಾಗ ಅವರು ಆಶೀರ್ವಾದ ಮಾಡಿದ್ರೆ, ಇಲ್ಲಪ್ಪ ನೀವು ನನಗೆ ಸಹಾಯ ಮಾಡ್ತೀಯಾ ಅನ್ನೋ ಒಂದು ಇದ್ದಿದ್ರೆ ಅವರೇ ಆಶೀರ್ವಾದ ಮಾಡ್ತಾರೆ. ಸೊ ಆ ಥರ ಒಂದು ದಾರಿಲಿ ನಡ್ಕೊಂಡು ಹೋಗ್ತೀನಿ ಹೊರತು ಇಲ್ಲ ಇದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅನ್ನೋ ಉದ್ದೇಶ ನಂದಲ್ಲ. ಇದೇ ರಿಸಲ್ಟ್ ಅಂತೀರಾ? ಖಂಡಿತ ಅಲ್ಲ. ಇವತ್ತೇನಿದೆ ಇಲ್ಲ, ನಾನು ಹೇಳ್ತಾ ಇರೋದು ಅವರೆಲ್ಲ ನನಗೆ ಇದೇ ಥರ ನನ್ನ ಜೊತೆ ಇದ್ರೆ, ಇದು ಯಾರು ಒನ್ ಮ್ಯಾನ್ ಶೋ ಅಲ್ಲ. ಇದು ಮಾಡಬೇಕಾಗಿರೋದು ಒಂದು ಗುಂಪು, ಒಂದು ಕುಟುಂಬ. ಇದೆಲ್ಲ ಕುಟುಂಬ ನನ್ನ ಜೊತೆ ಇದ್ರೆ ಖಂಡಿತ ಇದನ್ನ ಮುಂದೆ ಎತ್ತರಕ್ಕೆ ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕು. ಚನ್ನಪಟ್ಟಣ ಅಥವಾ ನಮ್ದೇನಿದೆ ಒಂದು ಮಾದರಿ ZP ಆಗಿ, ಒಂದು ಮಾದರಿ ತಾಲೂಕಾಗಿ ಕನ್ವರ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಎಲ್ಲರನ್ನೂ ಇವತ್ತು ಕೇಳ್ಕೊತೀನಿ. ಥ್ಯಾಂಕ್ ಯು.